ಇನ್ನು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ ತುಳಿತ ಪ್ರಕರಣ ಆಗಿತ್ತಲ್ಲ, ಸಿಎಂ ಡಿಸಿಎಂ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ರಾಜ್ಯಾದ್ಯಂತ ಪ್ರತಿಭಟನೆಗೆ ಬಿಜೆಪಿ ಮುಂದಾಗಿದ್ದು, ನಾಳೆ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ನಾಡಿದ್ದು ಮಂಗಳವಾರ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಯುತ್ತೆ. ಎಲ್ಲ ಶಾಸಕರು, ಸಂಸದರು ಸೇರಿದಂತೆ ಬೆಂಗಳೂರಿನ ಮುಖಂಡರು ಕೂಡ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ನೀವು ಅಂತ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಕಾಲ್ ತುಳಿತ ಪ್ರಕರಣದಲ್ಲಿ 17 ಮಂದಿ ಸಾವನ್ನಪ್ಪಿದ್ರು. ಆರ್ಸಿಬಿ ಅಭಿಮಾನಿಗಳು ಇದರ ಬೆನ್ನಲ್ಲೇ ಇದೀಗ ತನಿಖೆ ಕೂಡ ಆಗ್ತಾ ಇದೆ. ಆರ್ಸಿಬಿ ಮೇಲೆ ಎಫ್ಐಆರ್ ಆಗಿದೆ. ಹಾಗೆ ಇನ್ನೂ 2 ಸಿಎಸ್ಸಿ ಒಂದು ಸಂಸ್ಥೆ ಮೇಲೂ ಕೂಡ ಎಫ್ಐಆರ್ ಆಗಿದೆ. ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ. ಬಟ್ ನೀವೇನ್ ಮಾಡ್ತಾ ಇದ್ದೀರಾ, ರಾಜೀನಾಮೆ ಕೊಟ್ಟು ಹೋಗಿ ಅಂತ ಬಿಜೆಪಿ ಸಿಎಂ ಮತ್ತು ಡಿಸಿಎಂ ಹಾಗೆ ಗೃಹ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ನಾಳೆಯಿಂದ ರಾಜ್ಯಾದ್ಯಂತ ಹೋರಾಟವನ್ನ, ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಬಿಜೆಪಿಯ ಶಾಸಕರು, ಸಂಸದರು ಮತ್ತು ಕಾರ್ಯಕರ್ತರು, ಮುಖಂಡರುಗಳೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಒಂದು ಕಾಂಗ್ರೆಸ್ಗೆ ಒತ್ತಡವನ್ನ ತರ್ತಾ ಇದ್ದಾರೆ, ರಾಜೀನಾಮೆ ಕೊಡಬೇಕು ಅಂತ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆರ್ ಅಶೋಕ್ ಪತ್ರವನ್ನ ಬರೆದಿದ್ದಾರೆ. ದುರಂತದ ಬಗ್ಗೆ ಚರ್ಚೆ ಮಾಡೋಕೆ ತುರ್ತು ಅಧಿವೇಶನಕ್ಕೆ ಆಗ್ರಹಿಸಿದ್ದು, ಘಟನೆಯ ತನಿಖೆ, ಕಾರ್ಯಕ್ರಮದಲ್ಲಿ ಜನರ ನಿಯಂತ್ರಣ, ಗಾಯಾಳುಗಳಿಗೆ ಚಿಕಿತ್ಸೆ, ಪರಿಹಾರ ಕುರಿತು ಚರ್ಚೆಗೆ ಪಟ್ಟು ಹಿಡಿದಿದ್ದಾರೆ. ಕೂಡಲೇ ಅಧಿವೇಶನ ಕರೀರಿ ಅಂತ ಸಿಎಂಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಒಂದು ಪತ್ರವನ್ನ ಬರೆದಿದ್ದಾರೆ. ಕೂಡಲೇ ಅಧಿವೇಶನ ಕರೀರಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು 17 ಜನರ ಕಾಲ್ ತುಳಿತ ಪ್ರಕರಣ ಆಯ್ತಲ್ಲ, ಇದರಲ್ಲಿ ಯಾರದ್ದು ತಪ್ಪಿದೆ? ನೀವು ಯಾವ ರೀತಿಯ ಕ್ರಮವನ್ನ ಜರುಗಿಸಿದ್ದೀರಿ? ಏನ್ ಮಾಡಬೇಕಿತ್ತು ಅವತ್ತು ನೀವು? ಏನ್ ಮಾಡಿದ್ರಿ ಅವತ್ತು ನೀವು? 11 ಜನರ ದುರದೃಷ್ಟಕರ ಸಾವು ಮತ್ತು 75 ಮಂದಿಗೆ ಗಾಯಗಳಾಗಿರುವ ಘಟನೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಸಾರ್ವಜನಿಕ ಸುರಕ್ಷತೆ, ಗುಂಪು ನಿಯಂತ್ರಣ ಮತ್ತು ರಾಜ್ಯದಲ್ಲಿ ಇದೀಗ ಯಾವ ರೀತಿಯ ಸುರಕ್ಷಿತ ಕ್ರಮಗಳನ್ನು ತಗೊಳ್ಳುವಲ್ಲಿ ನೀವು ಫೇಲ್ ಆಗಿದ್ದೀರಿ ಅನ್ನೋದರ ಕುರಿತು ಚರ್ಚೆ ಮಾಡಬೇಕು. ಹಾಗಾಗಿ ಒಂದು ಅಧಿವೇಶನವನ್ನ ಬಹಳ ತುರ್ತಾಗಿ ಕರೀರಿ ಅಂತ ಒಂದು ಲೆಟರ್ ಅನ್ನ ಆರ್ ಅಶೋಕ್ ಅವರು ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದಾರೆ. ಆ ಕಡೆಯಿಂದ ಅದಕ್ಕೆ ಉತ್ತರ ಸಿಗತ್ತೆ ಅನ್ನೋದಾದ್ರೆ ಏನು ಉತ್ತರ ಬರುತ್ತೆ ಅನ್ನುವಂಥದ್ದು ಪ್ರಶ್ನೆ ಕಾಡ್ತಾ ಇದೆ. ಒಂದು ಕಡೆ ರಾಜೀನಾಮೆಗೆ ಪಟ್ಟು ಹಿಡಿದು ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದೆ ಬಿಜೆಪಿ. ಅದೇ ರೀತಿಯಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಅಶೋಕ್ ಅವರು.